ನಮಸ್ತೆ ಸ್ನೇಹಿತರೆ, ಕೃಷ್ಣ ಕಲಿಕೆಗೆ ಸ್ವಾಗತ. ನಾನಿವತ್ತು ಒಂದು ಸೂಪರ್ ಆಗಿರೋ ಸೈಡ್ ಡಿಶ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾವು ಕಾಮನ್ ಆಗಿ ಅಡುಗೆ ಜೊತೆ ಇಲ್ಲ ಊಟದ ಜೊತೆ ಸೈಡ್ ಡಿಶ್ ಅಂದರೆ ಹಪ್ಪಳ ಇಲ್ಲ ಚಿಪ್ಸ್ ಬೇಕು ಅಂತ ಹೇಳ್ತೀವಿ. ಬಟ್ ಈ ರೀತಿ ಒಂದು ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮೂಲಂಗಿ ಪಚಡಿ ಅಂತ ಕರಿತೀವಿ. ಸೊ ಇದಕ್ಕೆ ನಾನು ಫ್ರೆಶ್ ಆಗಿರೋಂಥ ಎಳೆ ಮೂಲಂಗಿ ತೊಗೊಂಡು ಅದ್ರ ಮೇಲಿರೋ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆಗೆ ಚಿಕ್ಕ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಾಯಿ ತುರಿ, ಒಂದು 2ರಿಂದ 3 ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಳ್ಳಿ, ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದರ ಜೊತೆ ಸ್ವಲ್ಪ ಹುಳಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಇವಾಗ ಮೂಲಂಗಿ ಪಚಡಿ ಮಾಡ್ಕೊಳ್ಳೋಕ್ಕೆ ಮೂಲಂಗಿನ ಈ ರೀತಿ ಜಜ್ಕೊಬೇಕು. ಅಂದರೆ ಒಂದು ಮೂಲಂಗಿನ ನೀವು 2 ಪೀಸು ಇಲ್ಲ 3 ಪೀಸ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಜಜ್ಕೊಬೇಕು. ಜಜ್ಕೊಂಡ್ರೆ ನಿಮಗೆ ಮಸಾಲೆ ಹಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ತರಕಾರಿಗಳ ರಾಜ ಅಂತಲೇ ಕರಿಬೋದು. ಇದರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಗಾಗಲಿ ಅಥವಾ ಜೀರ್ಣಶಕ್ತಿಗಾಗಲಿ ಇಲ್ಲ ಮೂಲವ್ಯಾಧಿ ಸಮಸ್ಯೆ ಇರೋರು ಇದನ್ನು ಆಗಾಗ ಬಳಸ್ತಾ ಇದ್ದರೆ ಬೇಗ ವಾಸಿಯಾಗುತ್ತೆ. ಸೊ ಅದನ್ನು ಈ ರೀತಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಈ ಥರ ಜಜ್ಕೊಂಡಿದ್ದೀನಿ. ಇವಾಗ ತಗೊಂಡಿರೋ ಮಸಾಲೆನ ಇದಕ್ಕೆ ಸವರ್ಕೋಬೇಕು. ಇದೊಂಥರ ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಕರಿಬೋದು. ನೋಡಿ, ಈಗ ತೊಗೊಂಡಿದ್ದೀನಲ್ಲ ಮಸಾಲೆ, ಇದು ಸ್ವಲ್ಪ ನಾನು ತಗೊಂಡು ಮೂಲಂಗಿ ಜಜ್ಕೊಂಡಿದ್ದೀನಲ್ಲ ಒಂದೊಂದು ಪೀಸ್ಗೆ ನಾನು ಹಚ್ಕೋತಾ ಇದ್ದೀನಿ. ರಸಮ್ ಏನಾದರೂ ಮಾಡಿದ್ರೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಹಾಗೆ ಕೂಡ ತಿನ್ಬೇಕನ್ನಿಸ್ದಾಗ ಹಾಗೆ ಕೂಡ ಮಾಡಿಕೊಂಡು ತಿನ್ಬೋದು. ನೋಡಿ, ಇವಾಗ ಮಸಾಲೆ ಎಲ್ಲ ಮೂಲಂಗಿ ಪೀಸ್ಗೆ ಹಚ್ಚಿದಾಗಿದೆ. ಸೊ ಸೂಪರಾಗಿ ಮೂಲಂಗಿ ಪಚಡಿ ರೆಡಿಯಾಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಸೇರಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.